ಬರ್ಡೇ 17 Pro Max ಆಗ್ಲೇ ತಗೊಂಡ್ಬಿಟ್ಯಾ ನೀ. ಹುಷಾರ್ ಕಣೆ, ಹೊಸ ಫೋನು ಹೊಡೆದೋಗ್ಬಿಟ್ರೆ ಇನ್ನು ಏನೋ ಬೇರೆ ಕಡಿಲ್ಲ ಅದ್ರದ್ದು. ಬಡ ನನಗೆ ಗೊತ್ತಿಲ್ಲ ಬಡ, ನೀನ್ ಸರಿಯಾಗಿ ನಂಗೆ ಕೊಟ್ಟಿಲ್ಲ ಕೈಗೆ. ಯಾರ ಕಡೆ ಇತ್ತು ಫೋನ್ ಇದು? ನಿನ್ ಕಡೆ ಇದ್ದಿದ್ದು ಕೊಟ್ಟಿದ್ದು ತಾನೆ. ದುಡ್ಡಿನ ಬೆಲೆನೇ ಗೊತ್ತಿಲ್ಲ ಕಣೆ ನಿನ್ಗೆ. ನಮ್ಮ ಅಮ್ಮ ಅಪ್ಪ ಬಗ್ಗೆ ಮಾತಾಡ್ತಿದ್ಯಾ ಬಡ, ನೀನೇ ನಮ್ಮ ಅಮ್ಮ ಅಪ್ಪ ಬಗ್ಗೆ ಮಾತಾಡ. ನಾನೆಲ್ಲ ನಮ್ಮ ಅಪ್ಪ ಅಮ್ಮ ಬಗ್ಗೆ ಮಾತಾಡ್ದೆ ನೀನು? ಯಾರು ಅಂತ ಹೇಳ್ತಿದ್ಯಾ ನೀನು? ಗೊತ್ತಾಗಲ್ವಾ ನಿನ್ಗೆ ಏನ್ ಹೇಳ್ತಿದ್ಯಾ ಅಂತ? ಏನೇನೋ ಮಾತಾಡ್ತಿದ್ಯಾ. ಇನ್ನೆಂತ ಕರಿಬೇಕು? ನೀನು ಲೂಸ್ ಅಂತ ಕರೀಲ ನಾನು. ಲೂಸ್ ಅಂತ ಕರಿತಿದ್ಯಾ ನೀನು ನಂಗೆ? ನೀನ್ ಯಾಕೆ ನಂಗೆ ಲೂಸ್ ಅಂತ ಕರೆಯಕ್ಕೆ ನಿನ್ಗೆ ಅಧಿಕಾರ ಯಾರು? ನನ್ನ ಯಾರು ಅಂತ ಇದ್ಯಾ ನೀನು? ಲೂಸ್ ಕರೆಯಕ್ಕೆ ನಿನ್ಗೆ ಅಧಿಕಾರ ಯಾರು ಕೊಟ್ಟಿದ್ರು? ನನ್ನ ಯಾರು ಅಂತ ಇದ್ಯಾ ನೀನು? ನೀನ್ ಯಾರು? ನಿನ್ನ ಹತ್ರ ಯಾರೋ ಹೀರೋ ಅಂತ ನಂಗೆ ಬೇಕಾಗಿಲ್ಲ ಕಣೆ. ನೀನು ಬೇಡ, ನಿನ್ ಫ್ರೆಂಡ್ಸ್ ಬೇಡ ನನಗೆ. ಅದೆಲ್ಲೋ ಒಂದ್ ಕಡೆ ನಮ್ಮಿಬ್ರಿಂದಾನು ತಪ್ಪು ಆಗಿದೆ ಅಂತ ನನಗೆ ಅರಿವಿದೆ. ನೀನ್ ಕರೆಕ್ಟು ನಾನ್ ತಪ್ಪು ಅಂತ ಹೇಳಲ್ಲ, ನಾನ್ ತಪ್ಪು ನೀನ್ ಕರೆಕ್ಟು ಅಂತಾನು ಹೇಳಕ್ ಹೋಗಲ್ಲ. ಅದೆಲ್ಲೋ ಒಂದ್ ಕಡೆ ಆ ಸಂದರ್ಭ ಉತ್ಪತ್ತಿಯಾಗಿ ನಾನ್ ಆ ಥರ ರಿಯಾಕ್ಟ್ ಮಾಡೋ ಥರ ಮಾಡ್ತು. ದಿಸ್ ಇಸ್ ನಾಟ್ ಮೀ. ಇಲ್ಲಿವರೆಗೂ ನಾನು ಯಾವತ್ತೂ ಆ ಥರ ರಿಯಾಕ್ಟ್ ಮಾಡಿಲ್ಲ. ಬೇಕಂದ್ರೆ ನೀನ್ ಎಲ್ಲಾ ಕಡೆ ಕ್ಯಾಮ್ರಾಸ್ ತೆಗ್ಸ್ಬಿಟ್ಟು ಚೆಕ್ ಮಾಡಿಸ್ಕೋಬಹುದು. ನಾನ್ ತುಂಬಾ ಆಚೆ ಗೌರವದಿಂದ ಬದುಕಿರೋದು. ನೀನು ನಾನು ಒಂದು ಹೆಣ್ಣಾಗಿ ನನ್ ಬಗ್ಗೆ ಆ ಥರ ಮಾತಾಡಿದ್ರೆ ಅದ್ ನಂಗೆ ತಗೊಳಕ್ ಆಗಲ್ಲ. ಇವಾಗ ಸಾರಿ ಕೇಳ್ತೀಯ ಇಲ್ವೋ? ಐ ಅಂಡರ್ಸ್ಟ್ಯಾಂಡ್, ಬಟ್ ಈ ತರ ಮತ್ತೆ ಸಂದರ್ಭಗಳು ಸೃಷ್ಟಿಯಾದಾಗ ನಾನು ಹೇಳಕ್ ಆಗಲ್ಲ. ನನ್ ಸ್ಟ್ಯಾಂಡ್ ನಾನೇ ತಗೊಳ್ತೀನಿ.